ಭಗವಾನ್ ಶಿವನ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದ ಕಥೆ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ರಾಜ ದಕ್ಷನ 27 ಹೆಣ್ಣು ಮಕ್ಕಳು ಚಂದ್ರನ ಸೌಂದರ್ಯಕ್ಕೆ ಮಾರುವುದರು. ಅವರೆಲ್ಲರೂ ಚಂದ್ರನನ್ನು ಮದುವೆಯಾಗಲು ಬಯಸಿದ್ದರು. ಆದರೆ 27 ಸಹೋದರಿಯರು ಒಂದೇ ಗಂಡನನ್ನು ಹಂಚಿಕೊಳ್ಳುವುದು ಅವರ ವೈವಾಹಿಕ ಜೀವನಕ್ಕೆ ಅಡ್ಡಿಯಾಗುತ್ತದೆ ಎಂದು ದಕ್ಷನು ನಿರಾಕರಿಸಿದನು. ಆದರೆ ದಕ್ಷನ ಹೆಣ್ಣು ಮಕ್ಕಳು ಚಂದ್ರನನ್ನು ಹುಚ್ಚನಂತೆ ಪ್ರೀತಿಸುತ್ತಾ ಅಚಲವಾಗಿಯೇ ಇದ್ದರು. ಆ 27 ಹೆಣ್ಣು ಮಕ್ಕಳಲ್ಲಿ ಅಶ್ವಿನಿ ಹಿರಿಯವಳು. ಅವಳು ಹೇಳಿದಳು, ತಂದೆಯೇ, ನಾವು ಸಾಮರಸ್ಯದಿಂದ ಬದುಕುತ್ತೇವೆ ಮತ್ತು ಪರಸ್ಪರ ಸ್ನೇಹಪರರಾಗಿರುತ್ತೇವೆ ಎಂದು ಅಶ್ವಿನಿ ಹೇಳಿದಳು. ಇದಕ್ಕೆ ಒಪ್ಪಿ ದಕ್ಷನು 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು. ಚಂದ್ರನು ಮತ್ತು ದಕ್ಷಿಣ 27 ಹೆಣ್ಣು ಮಕ್ಕಳು ಈ ಮದುವೆಯಿಂದ ಸಂತೋಷಪಟ್ಟರು. ಆದರೆ ಈ ಸಂತೋಷವು ಅಲ್ಪಕಾಲಿಕವಾಗಿತ್ತು. ಏಕೆಂದರೆ ಚಂದ್ರನು ಶೀಘ್ರದಲ್ಲೇ ತನ್ನ 27 ಸಹೋದರಿಯರಲ್ಲಿ ಒಬ್ಬಳಾದ ರೋಹಿಣಿಯ ಮೇಲೆ ಹೆಚ್ಚು ಮೋಹಗೊಂಡನು ಮತ್ತು ತನ್ನ ಇತರ ಹೆಂಡತಿಯರನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದನು. ಈ ವಿಷಯ ತಿಳಿದ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ಬುದ್ಧಿ ಹೇಳಿದನು. ಕೆಲವು ದಿನಗಳವರೆಗೆ ಚಂದ್ರನು ಚೆನ್ನಾಗಿದ್ದನು. ಆದರೆ ಸ್ವಲ್ಪ ದಿನದಲ್ಲಿಯೇ ರೋಹಿಣಿಯ ಮೇಲೆ ಅವನ ಮೋಹ ಬಲವಾಯಿತು. ತನ್ನ ಇತರ ಹೆಣ್ಣು ಮಕ್ಕಳ ದುಃಖದಿಂದ ದುಃಖಿತನಾದ ದಕ್ಷನು ಮತ್ತೆ ಚಂದ್ರನ ಬಳಿ ಮಾತನಾಡಿದನು. ಆದರೆ ಚಂದ್ರನು ಅದನ್ನು ತನ್ನ ವೈಯಕ್ತಿಕ ವಿಷಯ ಎಂದು ಹೇಳಿ ದಕ್ಷನನ್ನು ಅವಮಾನಿಸಿದನು. ದಕ್ಷ ಪ್ರಜಾಪತಿಯು ಇದರಿಂದ ಕೋಪಗೊಂಡನು. ಅವನು ಚಂದ್ರನನ್ನು ಶಪಿಸುತ್ತಾ, ನೀನು ಕ್ಷಯರೋಗದಿಂದ ಬಳಲುತ್ತೀಯಾ ಎಂದು ಹೇಳಿದನು. ದಕ್ಷನ ಶಾಪದಿಂದಾಗಿ ಚಂದ್ರನು ಮಂಕಾಗಿ ಕೊಳೆಯುವಿಕೆಯಿಂದ ಬಳಲಾರಂಭಿಸಿದನು. ಅವನ ಕಾಂತಿಯು ಮಾಯವಾಯಿತು. ಭೂಮಿಯ ಚಲನೆ ಕ್ಷೀಣಿಸಲು ಪ್ರಾರಂಭಿಸಿತು. ದುಃಖಿತ ಋಷಿಗಳು ಮತ್ತು ದೇವತೆಗಳು ಬ್ರಹ್ಮನಲ್ಲಿ ಆಶ್ರಯ ಪಡೆದರು. ದಕ್ಷನ ತಂದೆಯಾದ ಬ್ರಹ್ಮನಿಗೆ ದಕ್ಷನ ಶಾಪವನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ. ಅವನು ದೇವತೆಗಳಿಗೆ ಶಿವನಲ್ಲಿ ಆಶ್ರಯ ಪಡೆಯುವಂತೆ ಸಲಹೆ ನೀಡಿದನು. ಬ್ರಹ್ಮನು ಚಂದ್ರನಿಗೆ ಹೇಳಿದನು, ಚಂದ್ರನೇ, ಶಿವನನ್ನು ದಯವಿಟ್ಟು ತಪಸ್ಸು ಮಾಡು. ಅವನ ಹೊರತು ಬೇರೆ ಯಾರೂ ದಕ್ಷನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಬ್ರಹ್ಮನ ಸಲಹೆಯನ್ನು ಅನುಸರಿಸಿ ಚಂದ್ರನು ಈಗಿನ ಗುಜರಾತ್ ರಾಜ್ಯದಲ್ಲಿರುವ ಪ್ರಭಾಸ್ ಪಟ್ಟಣದಲ್ಲಿ ಶಿವನನ್ನು ಪೂಜಿಸಿ ತಪಸ್ಸು ಮಾಡತೊಡಗಿದನು. ಚಂದ್ರನು ನಿತ್ಯ ಬಿಲ್ವಪತ್ರ, ಗಂಗಾಜಲ ಮತ್ತು ರುದ್ರಾಭಿಷೇಕ ಮೂಲಕ ಶಿವನನ್ನು ಆರಾಧಿಸಿದನು. ತಪಸ್ಸಿನ ಕೊನೆಯಲ್ಲಿ ಶಿವನು ಚಂದ್ರನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಒಂದು ವರವನ್ನು ನೀಡಲು ಮುಂದಾದನು. ಶಿವನು ಪ್ರತ್ಯಕ್ಷನಾದಾಗ ಚಂದ್ರನು ಕ್ಷಯರೋಗದಿಂದ ಮುಕ್ತಿಯ ವರವನ್ನು ಕೇಳಿದನು. ಆಗ ಶಿವನು, ನಿನ್ನನ್ನು ಶಪಿಸಿದವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನ ಶಾಪನ್ನು ಸರಿಪಡಿಸುವುದು ಅಸಾಧ್ಯ. ಆದರೆ ನಾನು ಖಂಡಿತವಾಗಿಯೂ ನಿನಗಾಗಿ ಏನನ್ನಾದರೂ ಮಾಡುತ್ತೇನೆ ಎಂದು ಹೇಳಿದನು. ಶಿವನು ಚಂದ್ರನಿಗೆ, ನೀನು ನನ್ನ ಆಶೀರ್ವಾದದಿಂದ 1 ತಿಂಗಳ 15 ದಿನಗಳಲ್ಲಿ ಒಂದರಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವಿ. ಆದರೆ ದಕ್ಷನ ಶಾಪದಿಂದಾಗಿ ಇನ್ನು 15 ದಿನಗಳಲ್ಲಿ ನೀನು ಮಸುಕಾಗುವಿ ಎಂದು ಹೇಳಿದನು. ಶಿವನ ಆಶೀರ್ವಾದದಿಂದಾಗಿ ಚಂದ್ರನು ಶುಕ್ಲ ಪಕ್ಷದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಮತ್ತು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುತ್ತಾ ಮಂಕಾಗುತ್ತಾನೆ. ಶಿವನ ವರದಾನದಿಂದ ಚಂದ್ರನು ಸಂತೋಷಗೊಂಡನು. ಅವನು ಶಿವನನ್ನು ಆಶ್ರಯಿಸಿದನು ಮತ್ತು ಕೃಪೆಯುಳ್ಳ ಸರ್ವಶಕ್ತನಾಗಿ ಶಿವನು ತನ್ನ ತಲೆಯ ಮೇಲೆ ಚಂದ್ರನ ಅರ್ಧ ಚಂದ್ರಾಕಾರವನ್ನು ಧರಿಸಿದನು. ಶಿವನ ಕೃಪೆಗೆ ಕೃತಜ್ಞತೆಯಿಂದ ಚಂದ್ರನು ಅಲ್ಲಿಯೇ ಒಂದು ಶಿವಲಿಂಗವನ್ನು ಸ್ಥಾಪಿಸಿದನು. ಅದೇ ಸೋಮನಾಥ ಜ್ಯೋತಿರ್ಲಿಂಗ ಎಂದು ಪ್ರಸಿದ್ಧವಾಯಿತು. ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ಪ್ರಭಾಸ್ ಕ್ಷೇತ್ರದಲ್ಲಿದೆ. ಸೋಮನಾಥ ಜ್ಯೋತಿರ್ಲಿಂಗದ ಮಹತ್ವ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. ಚಂದ್ರನಿಗೆ ಪುನರ್ಜನ್ಮ ನೀಡಿದ ಲಿಂಗ. ಸೋಮವಾರ ಇಲ್ಲಿ ಪೂಜೆ ಮಾಡಿದರೆ ಮಾನಸಿಕ ಶಾಂತಿ, ರೋಗ ನಿವಾರಣೆ, ಜೀವನದಲ್ಲಿ ಸ್ಥಿರತೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ರೀತಿಯ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.